ಸಾಮಾಜಿಕ ಸತ್ಯ ಪಕ್ಷಾತೀತವಾಗಿ ಸುದ್ದಿ ಪ್ರಚಾರ ಮಾಡಬೇಕು. ಸಚಿವ ಸಂತೋಷ್ ಲಾಡ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಾವಿರಾರು ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳ ಹಾಗೂ ಸಾಮಾಜಿಕ ಮಾಧ್ಯಮ ಪತ್ರಕರ್ತರು ಸಾಮಾಜಿಕ ಸತ್ಯ ಸಂಶೋಧನೆ ತನಿಖೆ ವರದಿಗಳು ಪಕ್ಷಾತೀತವಾಗಿ ಸುದ್ದಿ ಪ್ರಚಾರ ಮಾಡಬೇಕು. ಪತ್ರಕರ್ತರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಅವರು ನಗರದ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಐಷಾ ಖಾನ್ ರವರು ಮಾತನಾಡಿ, ಇವತ್ತು ಮಾಧ್ಯಮದ ಪತ್ರಕರ್ತರ ಹಬ್ಬವನ್ನಾಗಿ ಆಚರಿಸುತ್ತಿರುವುದು ಬಹಳ ಸಂತೋಷ ತಂದಿದೆ. 40 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಳೆಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಹೇಳಿದರು. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ್ಯಮ ಅಧ್ಯಯನ ಕೇಂದ್ರಗಳು ಮುಚ್ಚುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದರು. ಪತ್ರಕರ್ತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಲೋಕೇಶ್ ರವರು ಮಾತನಾಡಿ, 10,000ಕ್ಕೂ ಅಧಿಕ ಸದಸ್ಯತ್ವವನ್ನು ಹೊಂದಿರುವ ಹಿರಿಮೆ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಿವಿಧ ವಿಭಾಗಗಳಿಂದ ನೀಡುವ ಉತ್ತಮ ಲೇಖನ ವರದಿ, ಛಾಯಾಚಿತ್ರ, ಪುಟ ವಿನ್ಯಾಸ, ತನಿಖಾ ವರದಿ, ವಿವಿಧ ಪತ್ರಿಕೆಗಳ ವರದಿಗಾರರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ನೂರಾರು ಪತ್ರಕರ್ತರು ಮತ್ತು ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಹಿರಿಯರು ಗುರುಗಳಾದಂಥ HG ಬೆಳಗಾವಕರ್ ಸರ್ ಅವರೇ ಹಾಗೂ ಓ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಶ್ರೀಮತಿ ಸುಧಾ ಶರ್ಮಾ ಚೌತಿಯವರೇ. ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು 1976ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಕಳೆದ 48 ವರ್ಷಗಳಲ್ಲಿ ಧಾರವಾಡ ಜಿಲ್ಲಾ ಪತ್ರಕರ್ತ ಸಂಘ ಹಲವಾರು ಏಳುಬೀಳುಗಳನ್ನು ಕಂಡು ಈಗೊಂದು ಹಂತಕ್ಕೆ ಬಂದು ನಿಂತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಂದರ್ಗಿಯವರು ಹೇಳಿದಂತೆ ರಾಜ್ಯದಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಜೊತೆಗೆ ನಮ್ಮ ಸಂಘಕ್ಕಾಗಿ ಶ್ರಮಿಸಿದವರಿಗೆ, ನಮ್ಮ ಸಂಘದಲ್ಲಿದ್ದಂಥ ಪತ್ರಕರ್ತರಿಗೆ, ಹಿರಿಯರಿಗೆ ನಾವು ಸನ್ಮಾನಿಸುವುದು ಬಹುತೇಕ ರಾಜ್ಯದಲ್ಲಿ ಪ್ರಥಮ. ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಜಾಗದಲ್ಲಿ ತನ್ನದೇ ಆದಂಥ ಒಂದು ಕಟ್ಟಡವನ್ನು ಹೊಂದಿರುವುದು ಸಹಿತ ನಮ್ಮ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಅಭಿಮಾನದ ಸಂಗತಿ. ಈ ಸಮಯದಲ್ಲಿ ನಾವು ಸಚಿವರಲ್ಲಿ ಒಂದೆರಡು ಮಾತುಗಳನ್ನು ಕೇಳ್ಕೊಳ್ತೇನೆ. ದಯವಿಟ್ಟು ಅವರು ಸರ್ಕಾರದ ವತಿಯಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ. ಏನೆಂದರೆ, ಈಗ ಪತ್ರಕರ್ತರು ಅತಂತ್ರರಾಗಿದ್ದಾರೆ. ಎಲ್ಲ ಕಡೆ ನಮ್ಮ ಕಾಂಟ್ರಾಕ್ಟ್ ಪತ್ರಿಕೋದ್ಯಮ ಆರಂಭವಾಗಿದೆ. ಯಾವ ಪತ್ರಕರ್ತನಿಗೂ ಭದ್ರತೆ ಅನ್ನೋದು ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪತ್ರಕರ್ತರಿಗೆ ಭದ್ರತೆಯನ್ನು ಒದಗಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಯಾರು ಜೆನ್ಯೂನ್ ಪತ್ರಕರ್ತರಿದ್ದಾರೋ ಅಂದರೆ ನಿಜವಾದ ಪತ್ರಕರ್ತರು, ಪತ್ರಿಕೆಗಳ ಬಗ್ಗೆ ಕಾಳಜಿ ಇದ್ದವರು, ಬರವಣಿಗೆ ಇದ್ದವರು, ಆಮೇಲೆ ಈ ದೂರದರ್ಶನ ವಿದ್ಯುನ್ಮಾನ ಪತ್ರಿಕೋದ್ಯಮದಲ್ಲಿದ್ದವರು, ಇಂಥವರೆಲ್ಲ ಎಲ್ಲರೂ ಒಂದು ಏಜ್ ದಾಟಿದ ನಂತರ ಪತ್ರಿಕೋದ್ಯಮವನ್ನು ನೆಚ್ಕೊಂಡಿರ್ತಾರೆ. ಈ ಏಜ್ ದಾಟಿದ ನಂತರ ಇಲ್ಲಿಂದ ನಾವು ಹೊರಗೆ ಬಂದುಬಿಡ್ತೀವಿ, ಈ ಪೀಳಿಗೆಯಿಂದ ನಾವು ಹೊರಗೆ ಬಂದುಬಿಡ್ತೀವಿ. ಅಂಥವ್ರಿಗೆ ಭದ್ರತೆ ಅನ್ನೋದು ಈ ಬಿಸಿಲು ಗುದುರೆ ಆದಂತಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಈ ಬಗ್ಗೆ ನಮ್ಮ ಬಗ್ಗೆ ವಿಚಾರ ಮಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಎರಡನೇ ವಿಚಾರ ಏನಂತಂದರೆ, ಈಗ ಕಾರ್ಮಿಕ ಇಲಾಖೆಯಿಂದ ಅಂದರೆ ESI PFI ಇಲ್ಲದೇ ಇದ್ದಂಥ ಪತ್ರಕರ್ತರಿಗೆ ಅವ್ರು ಕಾರ್ಡ್ ಕೊಡ್ತಾರೆ. ಆದರೆ ಬಹುತೇಕವಾಗಿ ಈಗ ಏನಾಗಿದೆ, ಒಂದು ಕಂಡೀಷನ್ ಪ್ರಕಾರ ಕಾಂಟ್ರಾಕ್ಟ್ ಇದ್ರೂ ESI PF ಇರ್ತೈತಿ. ಅದು ನೆಗ್ಲಿಜಿಬಲ್ ಒಂದು ಹಣ ಆಗಿರೋದ್ರಿಂದ ದಯವಿಟ್ಟು ಕಾರ್ಮಿಕ ಸಚಿವರೇ ಆಗಿರುವಂಥ ನಮ್ಮ ಜಿಲ್ಲಾ ಸಚಿವರಾದಂಥ ಲಾಡ್ ಅವರು ನಮ್ಮ ಪತ್ರಕರ್ತರಿಗೆಲ್ಲರಿಗೂ ಯಾರ್ಯಾರು ಕಾಂಟ್ರಾಕ್ಟ್ ಇದ್ದೀವಿ ಇವರಿಗೆಲ್ಲರಿಗೂ ಒಂದು ಕಾರ್ಮಿಕ ಕಾರ್ಡದ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅಡ್ಡಾಡಕ್ಕೆ ಕಾರ್ಮಿಕರಿಗೆ ಯಾವ ರೀತಿ ಬಸ್ ಪಾಸ್ಗಳನ್ನು ಕೊಡ್ತಾರೆ, ಅಟ್ಲೀಸ್ಟ್ ನಮಗೆ ಈಗ ಏನಾಗಿದೆ ಬಸ್ ಪಾಸಿನ ಕತೆ ಅಂತಂದರೆ, ನಾನು ಈ ಪತ್ರಿಕೋದ್ಯಮಕ್ಕೆ ಹೊಸದಾಗಿ ಬಂದಾಗ PGR ಶಿಂದೆ ಅವರು ಸಾರಿಗೆ ಸಚಿವರಾಗಿದ್ದರು. ಆಗಿನಿಂದ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ ಅಂತಂದರು. ಇದುವರೆಗೆ ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಮುಖ್ಯಮಂತ್ರಿಗಳು ಆದ ನಂತರ ಹೋದ್ಸರಿ ಬಜೆಟ್ನಲ್ಲಿ ಪತ್ರಕರ್ತರಿಗಾಗಿ, ಗ್ರಾಮೀಣ ಪತ್ರಕರ್ತರಿಗಾಗಿ ಬಸ್ ಪಾಸದ ಅನುಕೂಲತೆಗಳನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲ. ಆಮೇಲೆ ಆರೋಗ್ಯ ಕಾರ್ಡ್ಗಳನ್ನು ಪತ್ರಕರ್ತರಿಗೆಲ್ಲ ಆರೋಗ್ಯ ಕಾರ್ಡ್ಗಳನ್ನು ಹಂಚ್ತೇವೆ ಅಂತಂದರು. ಇದುವರೆಗೂ ಯಾವ ಪತ್ರಕರ್ತರಿಗೂ ಆರೋಗ್ಯ ಸ್ಮಾರ್ಟ್ ಕಾರ್ಡ್ಗಳು ಬಂದಿಲ್ಲ.
ಯಾಕೆ ಈಗ ಸರ್ಕಾರದ ನಿಯಮಗಳ ಪ್ರಕಾರ ಹೋದರೆ ಸುಮಾರು ಬೆರಳೆಣಿಕೆಯಲ್ಲಿರುವಂಥ ಪತ್ರಕರ್ತರಿಗೆ ಮಾತ್ರ ಈ ಆರೋಗ್ಯ ಕಾರ್ಡ್ಗಳು ಲಭಿಸ್ತವೆ. ಇದು ಹೋಗಿ ಯಾರು ಇಲ್ಲಿ ಪತ್ರಿಕೆಗಳಲ್ಲಿ ದುಡಿತಾ ಇದ್ದಾರೋ ಅಂಥವ್ರಿಗೆಲ್ಲರಿಗೂ ಒಂದು ಇಷ್ಟೆಲ್ಲ ಜನ ಬಡದಂತೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮಗೂ ಒಂದು ಈ ಆರೋಗ್ಯದ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಸುಮಾರು ನಮ್ಮ ಈಗ ಹೆಂಗೂ ಬೆಳಗಾಂಪುರ ಸರ್ ನಮ್ಮ ಎದುರಿಗೆ ಇದ್ದಾರೆ. ಅವರು ಈ ಸಂಘದ ಅಧ್ಯಕ್ಷರಾಗಿದ್ದ ಕಾಲದಿಂದಲೂ ನಾವು ಇವತ್ತಿನವರೆಗೂ ನಮ್ಮ ವಸತಿ ಸಮಸ್ಯೆ ಬಗ್ಗೆ ಪದೇ ಪದೇ ಸರ್ಕಾರಕ್ಕೆ, ಡೆವಲಪ್ಮೆಂಟ್ ಅಥಾರಿಟಿಗೆ, ಬೇರೆ ಬೇರೆ ಏಜೆನ್ಸಿಗಳಿಗೆ ನಾವು ಮನವಿ ಕೊಡ್ತಾನೆ ಬಂದಿದ್ದೇವೆ. ಇಲ್ಲಿವರೆಗೂ ಸಾಮೂಹಿಕವಾಗಿ ನಮ್ಮ ಪತ್ರಕರ್ತರಿಗೆ ಒಂದು ವಸತಿ ವ್ಯವಸ್ಥೆ ಅಂದರೆ ಪ್ಲಾಟ್ಗಳನ್ನು ಕೊಡುವ ವ್ಯವಸ್ಥೆ ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ಇನ್ನೂ ಕೆಲವು ಕಡೆ ಏನಾಗಿದೆ ಅಂತಂದರೆ, ಈಗ ಇಂಡಸ್ಟ್ರಿಯಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಲವಾರು ಬಾರಿ ಹುಬ್ಬಳ್ಳಿಯ ಗಾಮನಗಟ್ಟೆಯಲ್ಲಿರುವಂಥ ಈಗಾಗಲೇ ಕಟ್ಟಲಾಗಿರುವಂಥ ಮನೆಗಳನ್ನು ಅಲಾಟ್ ಮಾಡ್ತೀವಿ ಅಂತ ಇದನ್ನು ಕರೀತಾರೆ, ಇನ್ವೈಟ್ ಮಾಡ್ತಾರೆ. ಬಟ್ ಇಲ್ಲಿವರೆಗೂ ಅವು ಯಾರಿಗೂ ಅಲಾಟ್ ಆಗಿಲ್ಲ. ಅಂದರೆ ಜನರ ಅಪ್ಲಿಕೇಶನ್ನೇ ಹಾಕ್ತಾ ಇಲ್ಲ. ಅಂಥವುಗಳನ್ನು ಅಟ್ಲೀಸ್ಟ್ ನಮಗೆ ಕೆಲವು ಮಂದಿಗಾದರೂ ಕೊಡಿಸ್ಕೊಟ್ರೆ ಜಿಲ್ಲಾ ಸಚಿವರು, ಅದು ನಮಗೊಂದು ಅನುಕೂಲ ಆಗ್ತೈತೆ ಅಂತ ತಿಳ್ಕೊಂಡು ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಇಂದಿನ ಸಮಾರಂಭ ಈಗ ಆರಂಭಗೊಂಡಿದೆ. ಇನ್ನು ಈ ಸಮಯ ಪುಂಡ್ಲಿಕ್ ಬಾಲಾಜಿ ಅವರೇ, ಗಣಪತಿ ಅವರೇ, ಹೂಗಾರ್ ಅವರೇ, ಐ ಜಿ ಸಂದೇಶ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರೇ, ನಾನೇನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಐಷಾ ಖಾನ್ ಅವ್ರು ಕೇಳ್ತಾ ಇದ್ದಾರೆ, ಏನು ಮಾತಾಡ್ತೀಯ ಅಂತ ಹೇಳಿ. ಮಾತನಾಡೋಕ್ಕೆ ಭಾಳ ಇದೆ, ಆದರೆ ಸಂಕ್ಷಿಪ್ತವಾಗಿ, ಯಾಕಂದರೆ ಹೂಗಾರ್ ಸಾಹೇಬರು ಕೆಲವಾರು ಪ್ರಸ್ತಾವನೆ ನಮಗೆ ಸಲ್ಲಿಸಿದ್ದಾರೆ. ಮೊದಲನೇ ಬಾರಿಗೆ ನಾನು ಸಚಿವನಾದ ತಕ್ಷಣ ಧಾರವಾಡ ಜಿಲ್ಲೆಯಲ್ಲಿ ಈ ಪತ್ರಿಕಾ ವಿತರಣೆ ಮಾಡ್ತಕ್ಕಂಥವ್ರು ನಮಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ಪ್ರಭಾಕರ್ ಅವರು ನಾನು ಅನಿಸ್ಬೇಕು. ಅವರು ನಾವು ಮಾನ್ಯ ಮುಖ್ಯಮಂತ್ರಿಯವರು ಹೋಗಿ ಒತ್ತಡ ಮಾಡಿ ಆ ಒಂದು ಕಾರ್ಯಕ್ರಮನ ಈಗ ಜಾರಿಗಾಗಿದೆ. ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ನಡೀತಾ ಇದೆ. ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿದೆ, ನಾವೇನು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕಂತ ಹೇಳಿದ್ವಿ, ಅದನ್ನು ಅವರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಮೊನ್ನೆ ತಾನೇ ನಾವು ಸಿನಿ ಬಿಲ್ ಕೂಡ ತಂದ್ವಿ. ಸಿನಿ ಬಿಲ್ ತರ್ತಕ್ಕಂಥ ಉದ್ದೇಶ ಅಷ್ಟೇ, 100 ವರ್ಷ ಆಗಿದ್ರು ಕೂಡ ಈ ಎಲ್ಲರೂ ನನ್ನ ಖಾತೆಯಲ್ಲಿ ಬರ್ತಾರೆ. ಅಂದರೆ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥರು ಎಲ್ಲರೂ ನೇರವಾಗಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಇದರಲ್ಲಿ ಯಾರು 8 ತಾಸು ಅಥವಾ ನೀವೇನು ರೆಗ್ಯುಲರ್ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಬಿಟ್ಟು ಬೇರೆಯವರಿಗೆ ಖಂಡಿತವಾಗ್ಲೂ ನಾನು ಭರವಸೆಯನ್ನು ಕೊಡ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಯಾರ್ಯಾರು ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಾರೆ, ಯಾರು ಸಿಂಗರ್ಸ್ ಅಂತ ಹೇಳ್ತೀವಿ, ಅವರಿಗೆ ಖಂಡಿತವಾಗ್ಲೂ ನಾವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಕಡ್ಡಾಯ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ತಾವು ಮನೆಗಳ ಬಗ್ಗೆ ಮಾತನಾಡಿದ್ದೀರಿ. ಹೌಸಿಂಗ್ ಸ್ಕೀಮ್ ನನಗೆ ಬರೋದಿಲ್ಲ, ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ನಾನು ಒತ್ತಡವನ್ನು ತರ್ತೀನಿ. ವಿಶೇಷವಾದಂಥ ಒಂದು ಕಾನೂನಾಗಿರ್ಬೋದು, ಅದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆಯವರಾಗಿರ್ಬೋದು, ತಾಲೂಕಾರಾಗಿರ್ಬೋದು, ಈ ಮನೆಗಳನ್ನ ಯಾವ ರೀತಿ ಕೊಡ್ಬೋದು ಅಂತ ಹೇಳಿ ನಾನು ಖಂಡಿತವಾಗಿ ಚರ್ಚೆ ಮಾಡ್ತೀನಿ. ನೀವು ಕೂಡ ಇನ್ನೊಂದು ವಾರಕ್ಕೆ 2 ವಾರ ಬನ್ನಿ, ಸೆಕ್ರೆಟರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇವತ್ತು ದೇಶದ ವಾಸ್ತು ಇರ್ತಕ್ಕಂಥ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 82,232 ಪೇಪರ್ಗಳಿದ್ದಾವೆ. ಸುಮಾರು 900ಕ್ಕೂ ಹೆಚ್ಚು ಚಾನೆಲ್ಗಳಿದೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಇದೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಟೆಲಿಗ್ರಾಮ್ ಅಂತ ನಾನಾ ರೀತಿಗಳು ಇವತ್ತು ನಮ್ಮ ದೇಶದಲ್ಲಿ ಮಾಧ್ಯಮ ಅಂತಕ್ಕಂಥ ನಾವೇನು ಮಾತನಾಡ್ತೀವಿ, ವಿ ಆಲ್ವೇಸ್ ಟೆಲ್ ಲೆಜಿಸ್ಲೇಟಿವ್ ಇದೆ, ಎಕ್ಸಿಕ್ಯೂಟಿವ್ ಇದೆ, ಜುಡಿಷರಿ ಇದೆ. ಆ 3 ಪಿಲ್ಲರ್ ಆದ ತಕ್ಷಣ 4ನೇ ಪಿಲ್ಲರು ಇವತ್ತು ನಾವು ಮಾಧ್ಯಮ ಅಂತ ನಾವು ಕರಿತೀವಿ. ತಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ಜಾಸ್ತಿ ಭಾಷೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು 180 ದೇಶದಲ್ಲಿ ನಮ್ಮ ದೇಶ 161 ರ್ಯಾಂಕಿಂಗ್ನಲ್ಲಿದೆ ಪ್ರೆಸ್ ಫ್ರೀಡಮ್ನಲ್ಲಿ.
ಯಾರು ಅನ್ಯತಾ ಭಾವಿಸಬಾರ್ದು. ಇವತ್ತು 180 ಇರ್ತಕ್ಕಂಥ ದೇಶದಲ್ಲಿ ನಾವು 161ನೇ ಸ್ಥಾನದಲ್ಲಿದ್ದೀವಿ. ಕಳೆದ 10 ವರ್ಷದಿಂದ 157 ಜನರ ಮೇಲೆ ಕೇಸ್ ಆಗಿದೆ. ಕಳೆದ 2020ನೇ ಇಸ್ವಿಯಲ್ಲಿ ಸುಮಾರು 57 ಜನರ ಮೇಲೆ ಒಂದೇ ವರ್ಷದಲ್ಲಿ ಕೇಸ್ ಆಗಿದೆ. ಅದನ್ನೇ ನಾಳೆ ಭಾಳ ಬಿಡಿಸಿ ಹೇಳಕ್ಕೆ ಹೋಗೋದಿಲ್ಲ. ಏನಾಗಿದೆ ಅಂತಂದರೆ ಎಲ್ಲೋ ಒಂದು ಸಂದರ್ಭದಲ್ಲಿ ನನ್ನ 30 ವರ್ಷ ಆಯಿತು ನಾನು ರಾಜಕೀಯ ವ್ಯವಸ್ಥೆಗೆ ಬಂದು. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕೇವಲ ಮಾಧ್ಯಮ ಮಾತ್ರ ಅಲ್ಲ, ಎಲ್ಲ ವ್ಯವಸ್ಥೆಗಳು ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾವು ಅಬ್ಸಲ್ಯೂಟ್ ಹಿಪೋಕ್ರಸಿನ ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಏನು ಹೇಳ್ತೀವಿ ನಿಜ ಜೀವನದಾಗ ಅದು ಒಂದೂ ಅಳವಡಿಸೋದಿಲ್ಲ. ವಿ ಹ್ಯಾವ್ ಬಿಕಮ್ ಮಾಸ್ಟರ್ಸ್ ಇನ್ ಡಿಸ್ಗೈಸ್. ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಥ ವ್ಯವಸ್ಥೆಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಹೆಂಗೆ ಪ್ಲೀಸ್ ಮಾಡಬೇಕು ಗುರ್ತು, ಹೆಂಗೆ ಸುಳ್ಳು ಹೇಳಬೇಕು ಗುರ್ತು, ಹೆಂಗೆ ಕನ್ವಿನ್ಸ್ ಮಾಡಬೇಕಂದ್ರೆ ಒಟ್ಟಾರೆ ಒಂದು ಹಿಪೋಕ್ರಸಿ ಸೊಸೈಟಿ ಕಟ್ಟೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಭಾಳ ದುಃಖದಿಂದ ಹೇಳಲಿಕ್ಕೆ ಬಯಸ್ತೀನಿ. ಇದು ನನ್ನ ಅಭಿಪ್ರಾಯ. ನಾನು ಜಸ್ಟ್ ವಾಂಟ್ ಟು ಬಿ ಫ್ರ್ಯಾಂಕ್. ಇಲ್ಲಿ ಇವತ್ತು ಏನು ಆತ್ಮಾವಲೋಕನ ಮಾಡ್ಕೋಬೇಕು, ಏನು ಪರಿಶೀಲನೆ ಮಾಡ್ಕೋಬೇಕು ಹೇಳಿ. ವ್ಯವಸ್ಥೆಗಳಲ್ಲಿ ಭಾಳ ಆಳವಾಗಿ ಹೋದರೆ ನಿಮ್ಮ ಹತ್ರ ಏನು ಕಂಟ್ರೋಲ್ ಇಲ್ಲ. ವ್ಯವಸ್ಥೆಯಲ್ಲಿ ನಾವು ಭಾಳ ಆಳವಾಗಿ ಹೋದರೆ ನಮ್ಮಲ್ಲಿ ಏನು ಕಂಟ್ರೋಲ್ ಇಲ್ಲ. ಆ ಒಂದು ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಸಿಕ್ಕಂಬಿಟ್ಟಿದ್ದೀವಿ. ಅದಕ್ಕೆ ನಾನು ಇವತ್ತು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಇವತ್ತು ವಿಶೇಷವಾಗಿ ಇನ್ನಾದರೂ ಈ ದೇಶದಲ್ಲಿ ಏನನ್ನ ನೇರವಾಗಿ ಜನರಿಗೆ ಸತ್ಯನ ಮುಟ್ಟಬೇಕಾಗಿದ್ರೆ ನೀವು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಆದರೆ ಈ ವ್ಯವಸ್ಥೆಗಳು ಹೇಗಿದೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಅದಕ್ಕೆ ಹೇಳ್ತಕ್ಕಂಥದ್ದು ತುಂಬ ಕಮ್ಮಿನೇ ಇದೆ. ಎಲ್ಲೋ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಸಮಾಜದಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ರಾಜಕೀಯವಾಗಿರಲಿ, ಎಕ್ಸಿಕ್ಯೂಟಿವ್ ಆಗಿರಲಿ, ಓವರಾಲ್ ಸೊಸೈಟಿನೇ ಒಂಥರ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಏನಪ್ಪ ನೀವು ಭಾಳ ಬಂದು ಫಿಲಾಸಫಿಕಲ್ ಭಾಷಣ ಮಾಡಿದೆ ಅಂತ ನೀವು ಭಾವಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1818ನೇ ಇಸ್ವಿ 13ನೇ ಇಸ್ವಿ ಅಂತ 1813 ಬಿಲಿಯು ಮಂಗಳೂರಿನಲ್ಲಿ ಪತ್ರಿಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಪ್ರಾರಂಭ ಆಗಿತ್ತು. ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಗಾದಂಥ 48 ವರ್ಷದ ಇತಿಹಾಸ ಇದೆ. ಈ ಒಂದು ವೇದಿಕೆ, ಈ ಒಂದು ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಪತ್ರಿಕಾ ಇದೊಂದು ವೇದಿಕೆ ಏನಿದೆ, ಈ ಜಿಲ್ಲಾ ವೇದಿಕೆ ಭಾಳಷ್ಟು ಜನರನ್ನ ಪ್ರತಿ ವರ್ಷ ಕರೆಸಿ ಯಾರ್ಯಾರು ಸರ್ವಿಸ್ನ ಮಾಡಿದ್ದಾರೆ, ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ, ವಿಶೇಷವಾಗಿ ಪತ್ರಿಕಾ ಉದ್ಯಮಿಯಲ್ಲಿ ಅವ್ರನ್ನ ಕರೆಸಿ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಈ ಕಾರ್ಯಕ್ರಮ. ನಾನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೊನೆಯದಾಗಿ ಹೇಳ್ತಕ್ಕಂಥ ವಿಷಯ, ಎಲ್ಲೋ ಒಂದು ಜಾಗದಲ್ಲಿ ಆಪ್ಟಿಮಿಸ್ಟಿಕ್ ಇರ್ತಕ್ಕಂಥ ಸೊಸೈಟಿ ಪೆಸಿಮಿಸ್ಟಿಕ್ ಆಗಿ ನೋಡ್ತಕ್ಕಂಥ ಸಮಯ ಕಾಣ್ತಾ ಇದೆ. ಇವತ್ತು ದೇಶವನ್ನು ಬದಲಾವಣೆ ಆಗಬೇಕಾಗಿದ್ರೆ ಕೇವಲ ನಾವೇನು ಗೂಟ ಹೊಡ್ಕೊಂಡು ರಾಜಕಾರಣಿಗಳು ಮಾತ್ರ ಅಲ್ಲ, ಎಲ್ಲೋ ಒಂದು ಜಾಗದಲ್ಲಿ ರೆವಲ್ಯೂಷನ್ ಆಗಬೇಕು, ಮೂವ್ಮೆಂಟ್ ಆಗಬೇಕು, ಮಾರಾಲಿಟಿ ಬರಬೇಕು, ಒಂದು ಸಿನ್ಸಿಯಾರಿಟಿ ಬರಬೇಕು, ಹಾನೆಸ್ಟಿ ಬರಬೇಕು, ಟ್ರಾನ್ಸ್ಪರೆನ್ಸಿ ಬರಬೇಕು ಎಂಬುದು ಕೂಡ ನನ್ನ ಉದ್ದೇಶ ಇದೆ. ಅದಾಗಬೇಕಾಗಿದ್ರೆ ಅದಕ್ಕೆ ದೊಡ್ಡ ಪಾತ್ರ ನಿಮ್ಗೆ ಆಗಿರ್ತದೆ. ಆ ಪಾತ್ರವನ್ನು ತಾವು ಯಶಸ್ವಿಯಾಗಿ ನಡೆಸಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಸತ್ಯತೆ ಬಗ್ಗೆ ವಿಶೇಷವಾಗಿ ಮುಂದಿನ ಯುವ ಪೀಳಿಗೆಗೆ ಇದು ಒಂದು ಮಾರ್ಗ ಆಗಿ ತಾವು ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಹಚ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ನಮಸ್ಕಾರ. ಆದರೆ ಗುಡ್ ಈವ್ನಿಂಗ್ ಹೇಳೋಕ್ಕೆ ಒಂದು ಕಾರಣ ಇದೆ. ಯಾಕೆಂದರೆ ಈ ಹಾಲಲ್ಲಿ ದಿಸ್ ಹಾಲ್ ಇಸ್ ಫುಲ್ ಆಫ್ ಸ್ಟಾರ್ಸ್. ಈ ಹಾಲಲ್ಲಿ ಎಲ್ಲ ಸ್ಟಾರ್ಸ್ ಇದ್ದಾರೆ. ದೇ ಆರ್ ಆಲ್ ಗ್ಲಿಟರಿಂಗ್ ಟುಡೇ. ಆಲ್ ದ ಅವಾರ್ಡ್ ವಿನ್ನರ್ಸ್, ಮೈ ಫ್ರೆಂಡ್ಸ್ ಇನ್ ಮೀಡಿಯಾ, ದೇ ಆರ್ ಆಲ್ ಗ್ಲಿಟರಿಂಗ್. ಆ್ಯಂಡ್ ಸ್ಟಾರ್ಸ್ ಆ್ಯಂಡ್ ಗ್ಲಿಟರ್ ಇಸ್ ಸೀನ್ ಓನ್ಲಿ ಇನ್ ದ ಈವ್ನಿಂಗ್. ಸೊ ಅದಕ್ಕೆ ಗುಡ್ ಈವ್ನಿಂಗ್ ಅಂತ ಹೇಳಿದೆ. So congratulations to all the awardees and all the women over there, all my media friends who have come here. ಮತ್ತೆ ಪತ್ರಕರ್ತರ ದಿನಾಚರಣೆದ ಎಲ್ಲರಿಗೂ ಶುಭಾಶಯಗಳು. ಮಾಧ್ಯಮ ಬಿಟ್ಟ ಮೇಲೆ ಗೊತ್ತಾಯಿತು ಪತ್ರಕರ್ತರ ದಿನಾಚರಣೆ ಎಷ್ಟು ಚೆನ್ನಾಗಿ ಆಚರಿಸಬಹುದು ಅಂತ. ಇಲ್ಲಾಂದರೆ ಡೆಡ್ ಲೈನ್ಸ್, ರಶ್, ಮೀಟಿಂಗ್ ಇದು ಅದೇ ಆಗ್ತಾಯಿತ್ತು. ಈಗ ಗೊತ್ತಾಗ್ತಾ ಇದೆ ನಾವೆಲ್ಲ ಮಾಧ್ಯಮದಲ್ಲಿ ಈ ಥರ ಮಾಧ್ಯಮ ದಿನ ಆಚರಿಸಿ ಮಾಧ್ಯಮಕ್ಕೆ ಒಂದು ಹಬ್ಬ ಥರ ಆಚರಿಸ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ಗುಡ್ ಸೈಡ್ ಆಫ್ ಮೀಡಿಯಾ. ಸೊ ನಮಸ್ಕಾರ ಎಲ್ಲರಿಗೂ.
ಮತ್ತೊಂದು ಸತಿ. ಸೊ ಆ್ಯಸ್ ಸರ್ ಐ ಮೀನ್ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಸೊ ನೀವು ಆ್ಯಸ್ ಕಾಪಿ ಎಡಿಟರ್ ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕು, ಓಕೆ? ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಐ ಆಲ್ವೇಸ್ ಟೆಲ್ ಪೀಪಲ್, ಸಿನ್ಸ್ ನಾನು ರಿಪೋರ್ಟಿಂಗ್ ಇಂಗ್ಲೀಷಲ್ಲಿ ಇತ್ತು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ, ಮತ್ತು ರಿಪೋರ್ಟಿಂಗ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇತ್ತು. ಸೊ ಅದರಿಂದ ಕನ್ನಡ ಸ್ವಲ್ಪ ವೀಕ್ ಇದೆ. ಸೊ ಪ್ಲೀಸ್ ದಯವಿಟ್ಟು ನನ್ನ ಕಾಪಿ ಎಡಿಟ್ ಮಾಡ್ಕೊಳ್ಳಿ, ಮತ್ತು ಕ್ಷಮಿಸಿ ಇಫ್ ಐ ಮೇಕ್ ಎನಿ ಗ್ರಾಮೆಟಿಕಲ್ ಮಿಸ್ಟೇಕ್. ನಾನು ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಮಾತಾಡಿ. ಸೊ ಸರ್ ಹೇಳಿದ ಥರ ಹುಬ್ಳಿ ನನ್ನ ಬಾಲ್ಯವನ್ನು ಕಳೆದ ನಗರ ಇದು. ಮತ್ತು ನಾನು ಇಲ್ಲಿ ಹುಬ್ಳಿಗೆ ಬಂದಾಗಲೆಲ್ಲ ಇಲ್ಲಿ ಇನ್ನೂ ಕೇಲಿ ಸೊಸೈಟೀಸ್ ಬಾಲಕಿ ಅಂತಲೇ ಅನಿಸ್ತದೆ ನನಗೆ. ಇಲ್ಲಿ ಇರುವ ಜನರೆಲ್ಲರ ಜೊತೆ ಒಂದು ತುಂಬ ಭಾವನಾತ್ಮಕ ಬಾಂಧವ್ಯ ಇದೆ, ಒಂದು ಅಟ್ಯಾಚ್ಮೆಂಟ್ ಇದೆ. ನನ್ನ ಕ್ಲಾಸ್ಮೇಟ್ ಇನ್ನೂ ಕೂಡ ನನ್ನ ಜೊತೆ ಕನೆಕ್ಟ್ ಇದ್ದಾರೆ. ಅವ್ರನ್ನ ನೋಡಿ ನಾನು ಇನ್ನೂ ಐ ಫೀಲ್ ಲೈಕ್ ಎ ಸ್ಕೂಲ್ ಗರ್ಲ್. ದೇ ಆರ್ ಆಲ್ ಹಿಯರ್ ಅಮಾಂಗ್ ದಿ ಆಡಿಯನ್ಸ್. ಸೊ ಆ ಬಾಂಧವ್ಯ ನಾನು ಹಾಗೆ ಇಟ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಆ್ಯಂಡ್ ಹುಗಾರ್ ಸರ್ ನಮ್ಮ ಆಫೀಸ್ ಬಂದಾಗ ಹುಬ್ಳಿ ಹೇಳಿದ ತಕ್ಷಣ ನನಗೆ ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಆಯಿತು. ಯಾಕೆ ಹುಬ್ಳಿ ಹೋಗಬೇಕು ಮತ್ತೆ ಒಂದು ರೀಸನ್ ಅದೇ, ಐ ಹ್ಯಾಡ್ ಸಮ್ ಡಿಫಿಕಲ್ಟೀಸ್, ನಾವು ಬೇರೆ ಕಡೆ ಹೋಗ್ಬೇಕಾಯಿತು. ಆದರೆ ಸರ್ ಸೆಡ್ ಯು ಕ್ಯಾಂಟ್ ಸೇ ನೋ, ಆ್ಯಂಡ್ ಬೀಯಿಂಗ್ ಸರ್ ಸೋ ಸೀನಿಯರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹುಬ್ಳಿ ಇನ್ನೊಂದು ರೀಸನ್ ಆಯಿತು ಹುಬ್ಳಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತ ಒನ್ ಅಮಂಗ್ ಅಸ್, ವಿಧಾನಸೌಧ ಲಾಂಜಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ he talks like one among us. So very young and bright minister. So perhaps Dharwad district is very lucky ಇವರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ ಅಂತ. ಇಲ್ಲಿ ಎಲ್ಲ ಆಲ್ ಸೀನಿಯರ್ ಜರ್ನಲಿಸ್ಟ್ ಆ್ಯಂಡ್ ಮಿಸ್ಟರ್ ಬೆಲ್ಗಾಂಕರ್ who got the lifetime achievement award, and all the women, the ladies here. Big round of applause to all these wonderful women who are awardees and who have been inspiration. Several of them. Krishni's story is an inspiration to all of us. So big round of applause to all the awardees and all of you who have come here. Chappale. Thank you very much. Thank you. 40 years ಇತಿಹಾಸ ಇರುವ ಮಾಧ್ಯಮ ಅಕಾಡೆಮಿಗೆ ನಾನು ಜಸ್ಟ್ 4 weeks ಓಲ್ಡ್ ಚೇರ್ಪರ್ಸನ್, ಜಸ್ಟ್ 4 weeks ಓಲ್ಡ್. ಈ ಅಕಾಡೆಮಿ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಲೇಸ್. ಮೀಡಿಯಾ ಮಾಧ್ಯಮದಲ್ಲಿ ಒಂದು ಸ್ಥಾನ ಇದೆ, ಒಂದು ಸ್ಥಾನ ಮತ್ತು ಒಂದು ಮಾನ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ a sacred place in the field of journalism ನಮ್ಮ ಸ್ಟೇಟಲ್ಲಿ, ಬಿಕಾಸ್ ಅವರ್ ಸ್ಟೇಟ್ ಇಸ್ ನೋನ್ ಫಾರ್ ಇಟ್ಸ್ ಓನ್ ಕಲ್ಚರ್. ಈ ಅಕಾಡೆಮಿ ನಾನು ಚೇರ್ಪರ್ಸನ್ ಪೋಸ್ಟ್ ಅಕ್ಸೆಪ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು, ದಿಸ್ ಅಕಾಡೆಮಿ ಡಾಕ್ಟರ್ ನಾದಿ ಕೃಷ್ಣಮೂರ್ತಿ ಅವರು ಸ್ಥಾಪನೆ ಮಾಡಿದ ಮೇಲೆ ಇದು 40 years ಇತಿಹಾಸದಲ್ಲಿ ತುಂಬ ಎತ್ತರಕ್ಕೆ ಬೆಳೆದಿದೆ. ಆದರೆ ಇನ್ನೂ ಈ ಅಕಾಡೆಮಿನ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿ ಇದನ್ನು ಇನ್ನೂ ಒಂದು ಹೊಸ ರೂಪ ಕೊಡಬೇಕು, ಒಂದು ಹೊಸ ದಿಶಾ ಕೊಡಬೇಕು, ಇದಕ್ಕೆ ವಿಷನ್ ಕೊಡಬೇಕು ಅಂತ ಇನ್ನೂ ಮಾಡ್ಬೋದು. ತುಂಬ ಕೆಲಸಗಳಿದೆ. ಸೊ ನನಗೆ ಏನು ಅರ್ಥ ಆಯ್ತು ಅಂದರೆ, ಈ ಅಕಾಡೆಮಿ ಮಾಧ್ಯಮ ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಶಿಕ್ಷಣ ಮಧ್ಯೆ ಒಂದು ಸೇತುವೆ ಥರ ಇದೆ. ಮತ್ತು ಇನ್ನೊಂದು ಪತ್ರಿಕೋದ್ಯಮ ಮತ್ತು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಹೇಗೆ ನಾವು ನಮ್ಮ ಕ್ವಾಲಿಟಿ ಆಫ್ ಜರ್ನಲಿಸಮ್ ಹೇಗೆ ಇಂಪ್ರೂವ್ ಮಾಡಬೇಕು, ಅದು ನಮ್ಮ ರೋಲ್ ಇದೆ. ಈ ಬೈಲಾಸಲ್ಲಿ ನೋಡಿದೆ ನಾನು. ಸೊ ದೀಸ್ ಆರ್ ಆಲ್ ರಿಟರ್ನ್ ರೂಲ್ಸ್. ಬಟ್ ಆದರೆ ಆ್ಯಸ್ ಜರ್ನಲಿಸ್ಟ್ ಆಗಿ ನಮಗೆ ಇದೆಲ್ಲ ಹೇಳಬೇಕಾದ ವಿಷಯನ ವಿ ನೋ ಆ್ಯಸ್ ಜರ್ನಲಿಸ್ಟ್, ವಿ ನೋ ಆ್ಯಸ್ ಪ್ರಿನ್ಸಿಪಲ್ ಜರ್ನಲಿಸ್ಟ್, ನಾವೆಲ್ಲ ಈ ಪ್ರೊಫೆಷನ್ಗೆ ಬಂದಿದ್ದು ಇದೆಲ್ಲ ತಿಳ್ಕೊಂಡೇ ಬಂದಿದ್ದು, ನಮ್ಮ ಜವಾಬ್ದಾರಿ ಏನು, ನಮ್ಮ ಕೆಲಸ ಏನು ಅಂತ. ಬಟ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಇನ್ ದಿಸ್ ಅಕಾಡೆಮಿ. ಸೊ ನಾವು ಈ ಅಕಾಡೆಮಿಯಿಂದ ಫಸ್ಟ್ ಆಫ್ ಆಲ್ ಯುವಕರನ್ನ, ಯಂಗ್ ಜರ್ನಲಿಸ್ಟ್, ಯಾಕೆಂದರೆ ಈ ಅಕಾಡೆಮಿ ಸ್ಪೆಷಲಿ ಇದು ಮಾಧ್ಯಮ ದ ಮೀಡಿಯಾ ಇಂಡಸ್ಟ್ರಿ ಆ್ಯಂಡ್ ದ ಮೀಡಿಯಾ ಎಜುಕೇಷನ್ ಯೂನಿವರ್ಸಿಟೀಸ್ ಮಧ್ಯೆ ಒಂದು ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಬಿಕಾಸ್ ಗುಡ್ ಜರ್ನಲಿಸ್ಟ್, ಯಂಗ್ ಜರ್ನಲಿಸ್ಟ್ ಕಮ್ ಫ್ರಮ್ ಗುಡ್ ಜರ್ನಲಿಸಮ್ ಸ್ಕೂಲ್ಸ್. ಸೊ ಅದೇ ನಮ್ಮ ಫೌಂಡೇಶನ್. ಈ ಫೌಂಡೇಶನ್ ಸರಿ ಇದ್ದರೆ ನಮ್ಮ ಫ್ಯೂಚರ್ ಜರ್ನಲಿಸಮ್, ನಮ್ಮ ಬರುವ ಜರ್ನಲಿಸ್ಟ್ ಎಲ್ಲ ಕ್ವಾಲಿಟಿ ಜರ್ನಲಿಸಮಲ್ಲಿ ಪ್ರಾಕ್ಟೀಸ್ ಮಾಡುವ ಎಲ್ಲ ಮುಖ್ಯ ವಾಟ್ ಎವರ್ ಪ್ರಿನ್ಸಿಪಲ್ಸ್ ಆಫ್ ಜರ್ನಲಿಸಮ್ ಅಂದರೆ ಅದು ಫಾಲೋ ಮಾಡ್ಬೋದು. ಸೊ ಅಕಾಡೆಮಿನ ಒಂದು ಬ್ರಿಡ್ಜ್ ಮಾಡಬೇಕು. ದೇರ್ ಇಸ್ ಒಂದು ಗ್ಯಾಪ್ ಇದೆ. ಮಾಧ್ಯಮ ಶಿಕ್ಷಣ ಮತ್ತು ಪತ್ರಿಕೋದ್ಯಮ ಇದರ ಎರಡರಲ್ಲಿ ಒಂದು ಗ್ಯಾಪ್ ಇದೆ. ತುಂಬ ಜರ್ನಲಿಸಮ್ ಸ್ಕೂಲ್ ಈಗ ಮುಚ್ತಾ ಇವೆ.
so many big journalism schools have shut down. ಇದು ದೊಡ್ಡ ಇಟ್ಸ್ ಕಾಸ್ ಆಫ್ ವರಿ. ಈ ಜರ್ನಲಿಸಮ್ ಸ್ಕೂಲ್ಸ್ ಕ್ಲೋಸ್ ಆದರೆ, ಶಟ್ ಡೌನ್ ಆದರೆ ನಮ್ಮ ಭವಿಷ್ಯ ಏನು? ಯಾಕೆಂದರೆ ಈ ಸ್ಕೂಲ್ಸಲ್ಲಿ ನಾಟ್ ಓನ್ಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್, ಸೀನಿಯರ್ ಜರ್ನಲಿಸ್ಟ್ ಆರ್ ಪ್ರೊಫೆಸರ್ಸ್, ದೇ ವಿಲ್ ನಾಟ್ ಲೂಸ್ ಜಾಬ್ಸ್. ಸೊ ಕಾರಣ ಏನು ಈ ಜರ್ನಲಿಸಮ್ ಸ್ಕೂಲ್ಸ್ ಕ್ಲೋಸ್ ಆಗ್ತಾ ಇರೋದು? ದಟ್ ಈಸ್ ಅ ಬಿಗ್ ಥಿಂಗ್. ನಾವು ಯೋಚನೆ ಮಾಡಬೇಕು. ಸೊ ಅಕಾಡೆಮಿಯಿಂದ ಇದೆಲ್ಲ ಯೋಚನೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ವಿಲ್ ಕಾಲ್ ಆಲ್ ದ ಡೀನ್ಸ್, ನಮ್ಮ ಎಲ್ಲ ಸೀನಿಯರ್ ಎಜುಕೇಷನಿಸ್ಟ್ ಕೂತ್ಕೊಂಡು ಇದೆಲ್ಲ ಸಿಟ್ ಆ್ಯಂಡ್ ಡಿಸೈಡ್ ಆನ್ ದಿಸ್. ಮತ್ತು ಇನ್ನೊಂದು ವಿಷಯ ಅಕಾಡೆಮಿ ಬಗ್ಗೆ, ಈ ಅಕಾಡೆಮಿ ಈ ಸರ್ತಿ ಒಂದು ಇತಿಹಾಸ ರಚಿಸಿದೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹ್ಯಾಸ್ ಟೇಕನ್ ಅ ಬೋಲ್ಡ್ ಡಿಸಿಷನ್. ಸೊ 40 ಇಯರ್ಸಲ್ಲಿ ಒಂದು ಮಹಿಳೆ ಅಕಾಡೆಮಿ ಚೇರ್ಪರ್ಸನ್ ಆಗಿ ನಿಯುಕ್ತ ಮಾಡಿದ್ದಾರೆ. ಸೊ ಇದು ನಾಟ್ ಜಸ್ಟ್ ನನಗಿನ್ನೂ ಸಿಂಗ್ ಆಗ್ತಾ ಇಲ್ಲ. ನಾನು ಕೇಳ್ತಾ ಇದ್ದೀನಿ, ಒಂದು ಮಹಿಳೆ ಫಸ್ಟ್ ಟೈಮ್ ಚೇರ್ಪರ್ಸನ್ ಆಗಿ, ಅದು ನಾನೇನು ಅಂತ ನನಗೆ ಸಿಂಗ್ ಆಗ್ತಾ ಇಲ್ಲ. ನಾನು ಅವ್ರಿಗೆ ಒಂದು ರೆಪ್ರೆಸೆಂಟ್ ಮಾಡಬೇಕು ಅಂತ ಕೆಲವು ಸರ್ತಿ ಅಷ್ಟೊಂದು ಅನ್ಬಿಲೀವಬಲ್ ಇತ್ತು. ಆದರೆ ದಿಸ್ ಈಸ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ, ಒಂದು ಉದಾಹರಣೆ ಸೆಟ್ ಮಾಡಿದ್ದಾರೆ, ಒಂದು ಸಮಾನತೆಯಾಗಿ, ಮತ್ತು ಒಂದು ಜೆಂಡರ್ ಡಿಸ್ಪ್ಯಾರಿಟಿ, ಒಂದು ರೀಜನಲ್ ಡಿಸ್ಪ್ಯಾರಿಟಿ, ಸೋ ಮೆನಿ ಥಿಂಗ್. ಆ ಅಕಾಡೆಮಿ ಡೋರ್ ಮೇಲೆ ಎಲ್ಲೂ ಬರೆದಿಲ್ಲ ವಿಮೆನ್ ನಾಟ್ ಅಲೌಡ್, ವಿಮೆನ್ ಚೇರ್ಪರ್ಸನ್ ನಾಟ್ ಅಲೌಡ್, ಎಲ್ಲೂ ಬರೆದಿಲ್ಲ ಅಲ್ಲಿ. ಎನಿಬಡಿ ಕುಡ್ ಹ್ಯಾವ್ ಬಿಕಮ್ ಅ ಚೇರ್ಪರ್ಸನ್, ಎನಿ ವುಮನ್, ಎನಿ ಲೇಡಿ ಕುಡ್ ಹ್ಯಾವ್ ಬಿಕಮ್ ಅ ಚೇರ್ಪರ್ಸನ್. So Chief Minister has taken this decision. There are several senior women who could have become the academic chairpersons earlier. So many of my inspirations, the women in this field, even male journalists, there are so many. ಪ್ರಶಸ್ತಿ ಪ್ರದಾನದಲ್ಲಿ ಎಲ್ಲ ಪತ್ರಿಕೆಗಳ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥರು ಬರಬೇಕು. ಗಿರೀಶ್ ಪಟ್ಟಣ್ ಶೆಟ್ಟಿ ಅವರು, ಮಲ್ಲಿಕಾರ್ಜುನ್ ಸಿದ್ದಣ್ಣವರವರು ಮತ್ತೆ ಇತರ ಪತ್ರಿಕೆಗಳ ಬ್ಯೂರೋ ಮುಖ್ಯಸ್ಥರು, ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥರು ದಯವಿಟ್ಟು ನಮಗೆ ಕಾಣದೆ ಯಾರಾದರೂ ಬಿಟ್ಟು ಹೋಗಿದ್ರೆ ಅವರು ವೇದಿಕೆಗೆ ಬರಬೇಕು. ಈ ಪ್ರಶಸ್ತಿ ಪ್ರದಾನದಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. 1998ರಲ್ಲಿ ಉದಯ ಸುದ್ದಿವಾಹಿನಿಯನ್ನು ಸೇರಿ ರಾಜಕೀಯ, ಉದ್ಯಮ, ಹಣಕಾಸು, ಶಿಕ್ಷಣ, ಮಹಿಳಾ ವಿಷಯಗಳ ಕುರಿತು ವರದಿಗಾರಿಕೆ ಮಾಡಿದರು. ಈಟಿವಿ, ಸುವರ್ಣ ಹಾಗೂ ಜಿಟಿವಿ ಸೇರಿದಂತೆ ಕನ್ನಡದ ಬಹುತೇಕ ವಾಹಿನಿಗಳಲ್ಲಿ ಕಾರ್ಯಕ್ರಮಗಳ ನಿರ್ದೇಶಕಿಯಾಗಿ, ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದರು. ದೂರದರ್ಶನದಲ್ಲಿ 3 ವರ್ಷಗಳ ಕಾಲ ಷೇರುಪೇಟೆ ನೇರ ಪ್ರಸಾರದ ಕಾರ್ಯಕ್ರಮ ನಿರೂಪಿಸಿದ್ದು, ಇವರ ವೃತ್ತಿ ಹೂಡಿಕೆದಾರರಿಗೆ ಹತ್ತಿರವಾಗಬೇಕು ಎನ್ನುವ ಆಶೆ ಇದೀಗ ನೆರವೇರಿಸಿಕೊಡ್ತಾ ಇದ್ದಾರೆ. ಬಾಳೂಜಿ ಅವರಿಗೆ ಮತ್ತು ಶ್ರೀ GC ಲೋಕೇಶ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಸನ್ಮಾನಕ್ಕೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ. ಅವರು ಇದೀಗ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಇಂದಿನ ಕಾರ್ಯಕ್ರಮದ ಛಾಯಾಚಿತ್ರ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಸಂತೋಷ್ ಹಿರಿಗೇರ್ ಹಾಗೂ ಈರಪ್ಪ ನಾಯ್ಕರ್ ಅವರಿಗೆ ಅಭಿನಂದನೆಗಳು. ಹಾಗೂ ಪ್ರಶಸ್ತಿ ಪ್ರದಾನ ಮಾಡಿದ ಅತಿಥಿಗಳಿಗೆ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ. ಟಿವಿ ವರದಿಗಾರಿಕೆಯಲ್ಲಿ ಪ್ರಕಾಶ್ ಅವರು ಕಳೆದ ಹಲವು ವರ್ಷಗಳ ಅಂದರೆ ವೈದ್ಯಕೀಯ MBBS ಮಾಡೋರ್ಗೂ ಕೂಡ ಇದು ಸೆಳೆದಿದೆ. ಈಗ ನಮ್ಮ ಮಧ್ಯದಲ್ಲಿದ್ದಾರೆ ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದವರು ಪತ್ರಿಕೋದ್ಯಮಕ್ಕೆ ಬಂದಿದ್ದಾರೆ. ಅವರಿಗೆ ಯುವ ಪತ್ರಕರ್ತ ಪ್ರಶಸ್ತಿ ನಮ್ಮ ಸಂಘದ ವತಿಯಿಂದ. ಸರ್